ಅಮ್ಮ ನನ್ನನ್ನು ಇಷ್ಟು ದೂರಿಗೆ ಮದುವೆ ಮಾಡ್ಕೊಡೋ ಅವಶ್ಯಕತೆ ಏನಿತ್ತು? ನಾನಲ್ಲಿಗೆ ಹೇಗಿರ್ಲಿ, ಹೇಗೆ ಅಡ್ಜಸ್ಟ್ ಆಗ್ಲಿ? ಬೇಜಾರು ಮಾಡ್ಕೋಬೇಡ ಮಗಳೇ. ಬೀಗ್ರೆ, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನನ್ನ ಮಗಳಿಗೆ ಒಂದು ದಿನದಲ್ಲಿ ಒಂದಷ್ಟು ವಿಷಯನ ಯಾರ ಹತ್ರಕ್ಕಾದ್ರೂ ಹೇಳ್ದೇ ಇದ್ರೆ ಸಮಾಧಾನನೇ ಆಗಲ್ಲ. ಈಗ ಅಲ್ಲಿ ಬಂದು ಹೇಗಿರ್ತಾಳೋ ಏನೋ. ನೀವೇನು ಚಿಂತೆ ಮಾಡಬೇಡಿ, ನಾನು ಅವಳನ್ನ ಚೆನ್ನಾಗಿ ನೋಡ್ಕೋತೀನಿ. ರಮ್ಯಾ, ನಿಮ್ಮಮ್ಮ ನಿನಗೆ ದಿನಕ್ಕೊಂದಷ್ಟು ವಿಷಯಗಳನ್ನು ಯಾರ ಹತ್ರಕ್ಕಾದ್ರೂ ಹೇಳಿಲ್ಲ ಅಂದರೆ ಸಮಾಧಾನ ಆಗಲ್ಲ ಅಂದ್ರಲ್ಲ, ನಿನಗೀಗ ಅಲ್ಲಿ ಒಂದೇ ಸಲ ಯಾರು ಸರಿಯಾಗಿ ಪರಿಚಯ ಆಗದೆ ಇರ್ಬೋದು. ಅಲ್ಲಿವರೆಗಾದ್ರೂ ನೀನು ದಿನಾ ನಿಮ್ಮಮ್ಮಂಗೆ ಫೋನ್ ಮಾಡಿ ಅದು ಏನು ಹೇಳ್ಕೋಬೇಕು ಎಲ್ಲ ಹೇಳ್ಕೊ, ಸರಿನಾ? ಅತ್ತೆ, ನನಗೆ ನಾನು ಏನು ಮಾತಾಡ್ತಿರ್ತೀನಲ್ಲ ಆ ವ್ಯಕ್ತಿ ನನ್ನ ಎದುರಿಗೆ ಇರಬೇಕು. ಅವ್ರ ಎದುರಿಗೆ ಕೂತ್ಕೊಂಡು ಚಾಡಿ ಹೇಳೋದು ಅಂದರೆ ನನಗಿಷ್ಟ. ಫೋನ್ನಲ್ಲೆಲ್ಲ ಚಾಡಿ ಹೇಳೋದು ನನಗೆ ಇಷ್ಟ ಆಗಲ್ಲ. ಅಮ್ಮ, ನಾನು ಏನು ಮಾಡಲಿ? ಹೋಗ್ಲಿ ಬಿಡು ಮಗಳೇ, ಅಳಬಾರ್ದು, ಬೇಜಾರು ಮಾಡ್ಕೋಬಾರ್ದಾಯ್ತಾ? ಇಲ್ಲಿ ನಿನಗೆ ಚಾಡಿ ಎಲ್ಲ ಹೇಳಕ್ಕೆ ಹೆಂಗ್ ಫ್ರೆಂಡ್ಸ್ ಇದ್ರು ಅದೇ ಥರ ನಿನ್ನ ಗಂಡನ ಮನೆಗೆ ಹೋದ್ಮೇಲೆ ಹೊಸ ಫ್ರೆಂಡ್ಸನ್ನು ಮಾಡ್ಕೋ ಅಲ್ಲ. ರಮ್ಯಾ ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗ್ಬೇಕಿದ್ರೆ ಯಾವ ಲೆವೆಲಿಗೆ ಅಳ್ತಿರ್ತಾಳೆ ಅಂದರೆ, ಅವಳು ಅಳೋದನ್ನ ನೋಡಿ ಅಲ್ಲಿರೋ ಜನರ ಕಣ್ಣಲ್ಲೂ ನೀರು ಬರಬೇಕು, ಆ ಥರ ಅಳ್ತಿರ್ತಾಳೆ. ನಾನು ಅಳ್ತಾ ಇರೋದು ನೋಡಿ ನಾನು ನನ್ನ ತವ್ರ ಮನೆ ನಮ್ಮಮ್ಮನ ಬಿಟ್ಟು ಹೋಗೋಕ್ಕೆ ಬೇಜಾರು ಮಾಡ್ಕೊಂಡು ಅಳ್ತಾ ಇದ್ದೀನಿ ಅಂತ ಅನ್ಕೊಂಡ್ರಾ? ಈಗ ನೋಡಿ, ನಾನು ನಮ್ಮಮ್ಮನ ಮನೇಲಿದ್ದಾಗ ನಮ್ಮಪ್ಪನ ಬಗ್ಗೆ ಚಾಡಿನ ತಂದು ನಮ್ಮಮ್ಮನ ಹತ್ರ ಹೇಳ್ತಿದ್ದೆ, ನಮ್ಮಮ್ಮನ ಬಗ್ಗೆ ಚಾಡಿನ ನನ್ನ ಫ್ರೆಂಡ್ಸ್ ಹತ್ರ ಹೇಳ್ತಿದ್ದೆ. ಈಗ ನಾನು ಗಂಡನ ಮನೆಗೆ ಹೋದೆ, ಅಲ್ಲಿ ಯಾವ ಫ್ರೆಂಡ್ಸು ನನಗಿಲ್ಲ. ಹೀಗಿರ್ಬೇಕಿದ್ರೆ ನನ್ನ ಗಂಡನ ಮನೆಯವ್ರ ಬಗ್ಗೆ ಚಾಡಿನ ನಾನು ಯಾರ ಹತ್ರ ಹೇಳಲಿ ಅನ್ನೋದೇ ನನ್ನ ಚಿಂತೆ. ಅದನ್ನ ನೆನೆಸ್ಕೊಂಡೇ ನನಗೆ ಇಷ್ಟಳು ಬರ್ತಾ ಇರೋದು. ನೀವೇ ಹೇಳಿ, ನನ್ನ ಗಂಡನ ಮನೆಗೆ ಹೋದಾಗ ಅಲ್ಲಿ ನಡೆಯೋ ಒಂದು ವಿಷಯಕ್ಕೆ ರೆಕ್ಕೆ ಪುಕ್ಕ ಕಟ್ಟಿ ಇನ್ನೊಂದು 4-5 ಮಸಾಲೆ ಬೆರೆಸಿ ಹೇಳಕ್ಕೆ ಯಾರಾದರೂ ಒಬ್ರು ಇರಬೇಕು ತಾನೇ? ರಮ್ಯಾ ಅಳ್ತಾನೆ ಕಾರ್ನಲ್ಲಿ ಗಂಡನ ಮನೆಗೆ ಹೊರಡ್ತಾಳೆ. ಸಾರ್, ಪಾಪ ನಿಮ್ಮ ಹೆಂಡತಿ ತವ್ರ ಮನೇಲಿ ಬಹಳ ಮುದ್ದಾಗಿ ಬೆಳೆದ್ಬಿಟ್ಟಿದ್ದಾರೆ ಅನ್ಸುತ್ತೆ. ಇಲ್ಲಾಂದ್ರೆ ಈ ನಮ್ನಿ ಅಳ್ತಾರ ಯಾರಾದರೂ? ಇಲ್ಲಿವರೆಗೂ ನಾನಂತೂ ಯಾವ ಮದುಮಗಳು ಇಷ್ಟೊಂದು ಅಳ್ತಾ ಗಂಡನ ಮನೆಗೆ ಹೋಗಿರೋದನ್ನ ನೋಡೇ ಇಲ್ಲ. ಸಮಾಧಾನ ಮಾಡ್ಕೋ ರಮ್ಯಾ, ಎಷ್ಟು ಅಳ್ತೀಯಾ? ನಿನ್ ಹೆಲ್ತ್ ಹಾಳಾಗುತ್ತಷ್ಟೇ. ಆಮೇಲೆ ನೀವು ನನ್ನನ್ನು ಯಾಕೆ ಮದುವೆ ಮಾಡ್ಕೊಂಡು ಅಲ್ಲಿವರೆಗೂ ಕರ್ಕೊಂಡು ಹೊರಟಿದ್ದೀರಾ? ಅಲ್ಲಿ ಯಾವ ಫ್ರೆಂಡ್ಸ್ ಇಲ್ಲ, ಏನಿಲ್ಲ. ನಾನು ಯಾರ ಹತ್ರ ಮಾತಾಡ್ಲಿ, ಏನ್ ಮಾಡ್ಲಿ? ನೀವೇ ಹೇಳಿ ಕರಣ್. ಏನು ಕರಣ್? ಈ ಕರಣ್ ಯಾರೇ? ನೋಡಿದ್ರ ನಾನು ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀನಿ ಅಂತ ನೋಡಿದ್ರ? ಟೆನ್ಷನ್ ಇಂದಾನೆ ನನ್ನ ಸ್ಕೂಲ್ ಫ್ರೆಂಡ್ ಕರಣ್ ಹೆಸರನ್ನ ನಿಮಗೆ ಕರೆದ್ಬಿಟ್ಟೆ. ನಿಮಗೆ ಗೊತ್ತಾ, ನನ್ನ ಸ್ಕೂಲಲ್ಲಿ ನಾನು ಕರಣ್ ಬಗ್ಗೆ ನನ್ನ ಸ್ಕೂಲ್ ಫ್ರೆಂಡ್ಸ್ ಹತ್ರ ಎಲ್ಲ ಚಾಡಿ ಹೇಳ್ತಾ ಇದ್ದೆ. ಎಷ್ಟು ಚೆನ್ನಾಗಿರ್ತಿತ್ತು. ಇವರಿಬ್ರು ಇಷ್ಟು ಒಳ್ಳೆ ಟಾಪಿಕ್ ಬಗ್ಗೆ ಮಾತಾಡ್ತಾ ಇರ್ಬೇಕಿದ್ರೆ ಡ್ರೈವರ್ ಗಮನ ದಾರಿ ಕಡೆ ಎಲ್ಲಿರುತ್ತೆ? ಇವ್ರ ಮಾತಿನ ಕಡೆನೇ ಇರುತ್ತೆ. ಅಣ್ಣ, ನೀವು ಒಂದು ಸ್ವಲ್ಪ ರೋಡ್ ನೋಡ್ಕೊಂಡು ಗಾಡಿ ಓಡಿಸಿ. ನೀವು ನಮ್ಮಿಬ್ರ ಕಡೆ ನೋಡ್ಕೊಂಡು ಗಾಡಿ ಓಡಿಸಿದ್ರೆ ನಾವು 3 ಜನ ಇವತ್ತು ಮನೆ ಅಂತೂ ತಲುಪಲ್ಲ. ಸರಿ ಸರಿ ಆಯ್ತು ಸರ್. ಇದೇ ಥರ ಅಳ್ತಾನೆ ರಮ್ಯಾ ಗಂಡನ ಮನೆ ತಲುಪ್ತಾಳೆ. ಅತ್ತೆ ಸವಿತಾ ಅವಳನ್ನ ಮನೆ ತುಂಬಿಸ್ಕೊಳ್ತಾಳೆ. ಆಗ್ಲೂ ಕೂಡ ಕಣ್ಣಲ್ಲಿ ನೀರು ತುಂಬಿಕೊಂಡಿರುತ್ತೆ. ಅದನ್ನ ನೋಡಿ ಅಲ್ಲಿರೋ ಹೆಂಗಸರು ಹೇಳ್ತಾರೆ, ಸವಿತಕ್ಕ, ನಿಮ್ ಸೊಸೆ ಸಂಸ್ಕಾರ ಅಂದ್ರೆ ಸಂಸ್ಕಾರ. ಈಗಿನ ಕಾಲದಲ್ಲೂ ಇಂಥ ಹುಡುಗಿರು ಇದ್ದಾರಾ? ಯಾಕೆ ಕಮಲಾ, ಯಾಕೆ ಹೇಳ್ತಿದ್ಯಾ? ಮತ್ತಿನ್ನೇನು ಸವಿತಕ್ಕ, ನಾನು ಎಷ್ಟೋ ವರ್ಷಗಳ ಹಿಂದೆ, ಅದು ನಮ್ಮ ಹಳ್ಳಿಯಲ್ಲಿ ಮದುವೆಗಳಲ್ಲಿ ಹೆಣ್ಮಕ್ಳು ಗಂಡನ ಮನೆಗೆ ಹೋಗ್ಬೇಕಿದ್ರೆ ಅಳೋದನ್ನ ನೋಡಿದ್ದೆ. ಇತ್ತೀಚೆಗಂತೂ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗೋ ಹೆಣ್ಮಕ್ಳು ಕಣ್ಣಲ್ಲಿ ನೀರೇ ಇರಲ್ಲ. ಏನೋ 1-2 ನಿಮಿಷ ಅತ್ತಂಗ್ ಡ್ರಾಮಾ ಮಾಡ್ತಾರೆ, ಆಮೇಲೆ ಕಣ್ಣೀರ್ ಮಾಯ. ಅವರಿಗೆ ತಾಯಿ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅನ್ನೋ ಚಿಂತೆಗಿಂತ ಕಣ್ಣೀರ್ ಹಾಕ್ಬಿಟ್ರೆ ಎಲ್ಲಿ ಇಷ್ಟೊಂದು ಕಾಸ್ಟ್ಲಿ ಮೇಕಪ್ ಹಾಳಾಗ್ಬಿಡುತ್ತೋ ಏನೋ ಅನ್ನೋ ಚಿಂತೆನೇ ಜಾಸ್ತಿ ಆಗಿರುತ್ತೆ. ಇಂಥ ಕಾಲದಲ್ಲಿ ನಿನ್ನ ಸೊಸೆನ ನೋಡು ಸವಿತಕ್ಕ, ಮದುವೆ ಎಲ್ಲ ಮುಗಿದು ಅಲ್ಲಿಂದ ಹೊರಟು ಗಂಡನ ಮನೆಗೆ ಬಂದು ಮನೆ ತುಂಬಿಸ್ಕೊಂಡ್ರು ಅವಳು ಕಣ್ಣೀರು ಬತ್ತಿಲ್ಲ. ಇದು ಸಂಸ್ಕಾರ ಅಂದ್ರೆ. ಸವಿತಕ್ಕ, ನೀನು ಭಾಳ ಅದೃಷ್ಟ ಮಾಡಿದ್ಯಾ ಬಿಡು ಇಂಥ ಸೊಸೆ ಪಡೆಯಕ್ಕೆ. ಆಗ್ಲಿ ಬಿಡಮ್ಮ. ರಮ್ಯಾ ನಿಜವಾಗ್ಲೂ ಯಾಕೆ ಅಷ್ಟೊಂದು ಅಳ್ತಾ ಇದ್ದಾಳೆ ಅಂತ ಅಲ್ಲಿ ಯಾರಿಗೂ ಗೊತ್ತಿರಲ್ಲ. ಹಾಗೂ ಹೀಗೂ ಎಲ್ಲ ಶಾಸ್ತ್ರಗಳನ್ನು ಮುಗಿಸಿ ರಮ್ಯಾ ತನ್ನ ರೂಮಿಗೆ ಹೋಗ್ತಾಳೆ. ರೂಮಲ್ಲಿ ಕೂತ್ಕೊಂಡಿರೋ ರಮ್ಯಾ ಗಮನ ರೂಮಿಗೆ ಅಟ್ಯಾಚ್ ಆಗಿರೋ ಬಾಲ್ಕನಿ ಕಡೆ ಹೋಗುತ್ತೆ. ಓ, ಈ ರೂಮಿಗೆ ಅಟ್ಯಾಚ್ ಬಾಲ್ಕನಿ ಬೇರೆ ಇದೆ, ಒಳ್ಳೇದಾಯ್ತು. ಬಾಲ್ಕನಿಯಲ್ಲಿ ನಿಂತ್ಕೊಂಡು ಆ ಕಡೆ ಈ ಕಡೆ ಕಣ್ಣಾಯಿಸ್ಬೋದು, ಯಾರಾದ್ರೂ ಕಾಣ್ತಾರ, ಮಾತಾಡಕ್ ಸಿಗ್ತಾರ ಅಂತ ನೋಡ್ಬೋದು. ಆ ಕೆಲಸ ಈಗಲೇ ಮಾಡ್ತೀನಿ.
ರಮ್ಯಾ ಕಣ್ಣಿಗೆ ಎದುರುಗಡೆ ಮನೆ ಬಾಲ್ಕನಿಲಿ ಒಬ್ಳು ಲೇಡಿ ನಿಂತಿರೋದು ಕಾಣುತ್ತೆ. ಅವಳು ಬೇರೆ ಯಾರೂ ಆಗಿರಲ್ಲ, ರಮ್ಯಾ ಚೈಲ್ಡ್ಹುಡ್ ಫ್ರೆಂಡ್ ಪ್ರೀತಿ ಆಗಿರ್ತಾಳೆ. ಅಲ್ಲಿ ಎದುರುಗಡೆ ಮನೆ ಬಾಲ್ಕನಿಲಿ ನಿಂತಿರೋದು ನನ್ನ ಫ್ರೆಂಡ್ ಪ್ರೀತಿ ಅಲ್ವಾ? ಇವಳು ನೋಡ್ತಿದ್ದ ಹಾಗೆ ನನ್ನ ಕಣ್ಣೀರು ದುಃಖ ಎಲ್ಲ ಮಾಯ ಆಗೋಯ್ತು. ಮಾತಾಡಕ್ಕೆ ಚಾಡಿ ಹೇಳಕ್ಕೆ ಒಂದು ಜೀವ ಸಿಕ್ದಾಗಾಯ್ತು. ಅರೆ ಹೇ ಪ್ರೀತಿ, ನೀನ್ ಮದುವೆಯಾಗಿ ಬಂದಿರೋದು ಈ ಊರಿಗ? ಅದ್ರಲ್ಲೂ ನಿಮ್ ಮನೆ ಇರೋದು ನನ್ನ ಗಂಡನ ಮನೆ ಹಿಂದೆನಾ? ಪ್ರೀತಿ, ನಾನು ನಿಜವಾಗ್ಲೂ ಸುಮ್ನೆ ಎಷ್ಟು ಹತ್ಬಿಟ್ಟೆ ಗೊತ್ತಾ? ಎಷ್ಟೊಂದು ಕಣ್ಣೀರು ವೇಸ್ಟ್ ಆಗೋಯ್ತು. ನೀನ್ ಇಲ್ಲಿ ನನಗೆ ಸಿಕ್ತೀಯ ಅಂತ ಮೊದಲೇ ಗೊತ್ತಿದ್ರೆ ನಾನೊಂದು ಸ್ವಲ್ಪನೂ ಅಳ್ತಾನೆ ಇರಲಿಲ್ಲ. ಕುಣ್ಕೊಂಡ್ ಗಂಡನ ಮನೆಗೆ ಬಂದ್ಬಿಡ್ತಾ ಇದ್ದೆ. ಅಂದ್ರೆ ರವಿ ಮದುವೆ ಆಗಿರೋದು ನಿನ್ನ ರಮ್ಯಾ? ಒಳ್ಳೇದಾಯ್ತು ಬಿಡು. ಈಗಾಗಲೇ ನನ್ಗಿಲ್ಲಿ ಒಂದು 4-5 ಜನ ಫ್ರೆಂಡ್ಸ್ ಆಗಿದ್ದಾರೆ. ಅವ್ರ ಜೊತೆ ನೀನು ಸಿಕ್ಕಿದ್ದು ತುಂಬಾ ಚೆನ್ನಾಗಾಯ್ತು. ನಾವೆಲ್ಲರೂ ಸೇರ್ಕೊಂಡು ಇಲ್ಲಿ ಅಕ್ಕಪಕ್ಕದವ್ರ ಸುದ್ದಿ ಬೇಕಾದಷ್ಟು ಇರುತ್ತೆ ಕಣೆ ಮಾತಾಡಕ್ಕೆ. ಎಷ್ಟು ಮಾತಾಡಿದ್ರು ಮುಗಿಯಲಾಗುತ್ತಾ? ಚೆನ್ನಾಗಿ ಮಾತಾಡ್ಬೋದು. ಹಾಗೆ ರಮ್ಯಾ, ನಿನ್ಗೊಂದು ವಿಷಯ ನಾನು ಹೇಳಲೇಬೇಕು. ನಿಮ್ಮತ್ತೆ ಸವಿತಾ ಆಂಟಿ ಇದಾರಲ್ಲ, ತುಂಬಾ ಸ್ಟ್ರಿಕ್ಟ್ ಅಪ್ಪ ಅವರು. ಸ್ವಲ್ಪ ಹುಷಾರಾಗಿರು, ಗೊತ್ತಾಯ್ತಾ? ಹೌದಾ, ಇರ್ಲಿ ಬಿಡೆ. ಯಾರೆಷ್ಟು ಸ್ಟ್ರಿಕ್ಟ್ ಆದ್ರೇನು ನನ್ನ ಮಾತ್ರ ಕಂಟ್ರೋಲ್ ಮಾಡಕ್ ಸಾಧ್ಯನೇ ಇಲ್ಲ. ಮಾರನೇ ದಿನ ಬೆಳಿಗ್ಗೆ ಅಕ್ಕಪಕ್ಕದ ಹೆಂಗಸರು ಹೊಸ ಸೊಸೆನ ನೋಡಕ್ಕೆ ಅಂತ ಬಂದಿರ್ತಾರೆ. ಆದ್ರೆ ಈ ಹೊಸ ಸೊಸೆ ಎಲ್ಲೂ ಕಾಣ್ತಾನೆ ಇರಲ್ಲ. ನೀವೆಲ್ಲ ಕೂತಿರಿ, ನಾನು ಈಗಲೇ ಹೋಗಿ ನನ್ನ ಸೊಸೆನ ಕರ್ಕೊಂಡು ಬರ್ತೀನಿ. ಸುಧಾ, ಈ ರಮ್ಯಾ ಎಲ್ಲಿ ಹೋದ್ರೆ? ಎಲ್ಲೂ ಕಾಣಿಸ್ತಾನೆ ಇಲ್ಲ. ಹೌದತ್ತೆ, ನಿಮ್ ಚಿಕ್ಕ ಸೊಸೆನ ನಾನು ಎಲ್ಲಾ ರೂಮಲ್ಲೂ ಹುಡುಕ್ದೆ, ಎಲ್ಲೂ ಕಾಣಿಸ್ತಾನೆ ಇಲ್ಲ. ಅವಳ ರೂಮಲ್ಲಿ ನೋಡ್ದ್ಯಾ? 2-3 ಸಲ ಅವಳ ರೂಮಲ್ಲಿ ನೋಡ್ಕೊಂಡು ಬಂದಿದ್ದೀನತ್ತೆ. ಈ ಹುಡುಗಿ ಅದು ಎಲ್ಲಿ ಹೋದ್ಲೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಹೊರಗಡೆ ನೋಡಿದ್ರೆ ಅವಳನ್ನ ನೋಡ್ಬೇಕು ಅಂತ ಕಾಯ್ತಾ ಇದ್ದಾರೆ. ಅತ್ತೆ, ಇವಳೇನಾದ್ರೂ ಹತ್ಕೊಂತ ಅವಳ ತವ್ರ ಮನೆಗೆ ಏನಾದ್ರೂ ಹೊರಟೋಗ್ಬಿಟ್ಲಾ? ಇವರಿಬ್ರು ಮಾತಾಡೋದನ್ನ ಅಲ್ಲಿ ಬಂದಿರೋ ಹೆಂಗಸರಲ್ಲಿ ಒಬ್ಳು ಕೇಳಿಸ್ಕೊಳ್ತಾಳೆ. ಲೇ ಶಾರದಾ, ಸವಿತಾನ್ ಹೊಸ ಸೊಸೆ ಎಲ್ಲೋ ಓಡ್ ಹೋಗಿದ್ದಾಳೆ ಅನ್ಸುತ್ತೆ ಕಣೆ. ಏನು ಓಡ್ ಹೋಗಿದ್ದಾಳ? ಏನೇ ಮಾತಾಡ್ತಾ ಇದ್ಯಾ? ನಿನಗೆ ಇದೆಲ್ಲ ಹೆಂಗೆ ಗೊತ್ತಾಯ್ತು? ಹೆಂಗ್ ಗೊತ್ತಾಯ್ತು ಅಂದ್ರೆ, ನಾನು ನನ್ನ ಕಿವಿಯಾರೆ ಸವಿತಾ ಮತ್ತೆ ಅವಳ ದೊಡ್ಡ ಸೊಸೆ ಸುಧಾ ಮಾತಾಡ್ತಿದ್ದನ್ನ ಕೇಳಿಸ್ಕೊಂಡು ಬಂದಿದ್ದೀನಿ. ಅವಳ ದೊಡ್ಡ ಸೊಸೆ ಸುಧಾನೇ ಹೇಳ್ತಿದ್ದಿದ್ದು ಚಿಕ್ಕ ಸೊಸೆ ರಮ್ಯಾ ಎಲ್ಲ ಹೋಗ್ಬಿಟ್ಟಿದ್ದಾಳೆ ಅಂತ. ಈ ಎಲ್ಲಾ ಮಾತುಗಳು ರವಿ ಕಿವಿಗೆ ಬೀಳತ್ತೆ. ಅಮ್ಮ, ಇದೇನಮ್ಮ ನಾನು ಕೇಳ್ತಾ ಇರೋದು? ಅಲ್ಲಿ ಹೊರಗಡೆ ಬಂದು ಕೂತಿದಾರಲ್ಲ ಆ ಹೆಂಗಸರು ಏನೇನೋ ಮಾತಾಡ್ತಾ ಇದ್ದಾರೆ. ರಮ್ಯಾ ಇಲ್ಲ, ಎಲ್ಲೋ ಓಡ್ ಹೋಗಿದ್ದಾಳೆ ಅನ್ನೋ ಥರ ಮಾತಾಡ್ತಿದ್ದಾರೆ. ಹೌದು, ಈ ರಮ್ಯಾ ಎಲ್ಲಿ ಹೋಗಿದ್ದಾಳೆ? ಏನಪ್ಪ, ಎಲ್ಲೂ ಕಾಣ್ತಾನೆ ಇಲ್ಲ ಅವಳು. ಅದು ಎಲ್ಲಿ ಹೋದ್ಲೋ ಏನೋ. ನಾವು ಅವಾಗ್ಲಿಂದ ಹುಡುಕ್ತಾನೆ ಇದೀವಿ. ಸರಿ ನಡಿ, ಇನ್ನೊಂದ್ಸಲ ನೋಡೋಣ ಎಲ್ಲರೂ. ಸವಿತಾ ಹುಡುಕ್ತಾ ರಮ್ಯಾ ರೂಮಲ್ಲಿರೋ ಬಾಲ್ಕನಿ ಕಡೆ ಬರ್ತಾಳೆ. ಸವಿತಾ ಬಾಲ್ಕನಿಗೆ ಬಂದು ನೋಡಿದ್ರೆ ರಮ್ಯಾ ಬಾಲ್ಕನಿಲಿ ನಿಂತ್ಕೊಂಡು ಹಿಂದ್ಗಡೆ ಮನೆ ಬಾಲ್ಕನಿಲಿ ನಿಂತಿರೋ ಪ್ರೀತಿ ಜೊತೆ ಹರಟೆ ಹೊಡಿತಾ ಇರ್ತಾಳೆ. ರಮ್ಯಾ, ಏನತ್ತೆ? ಅಲ್ಲಿ ಮನೆಯವರೆಲ್ಲರೂ ಸೇರ್ಕೊಂಡು ನಿನ್ನನ್ನ ಇಡೀ ಮನೆ ಎಲ್ಲ ಹುಡುಕ್ತಾ ಇದ್ರೆ ನೀನು ಬಾಲ್ಕನಿಲಿ ನಿಂತ್ಕೊಂಡು ಹಿಂದ್ಗಡೆ ಮನೆಯವ್ರ ಜೊತೆ ಹರಟೆ ಹೊಡಿತಾ ನಿಂತಿದ್ಯಾ? ಅತ್ತೆ, ಬರೀ ಹಿಂದ್ಗಡೆ ಮನೆಯವರಲ್ಲ, ಅವಳು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಪ್ರೀತಿ. ಏನೋ ಒಂದು. ಸರಿ, ಬೇಗ ನಡಿ ನೀನು ಇವಾಗ. ಅಲ್ಲಿ ಅಕ್ಕಪಕ್ಕದ ಹೆಂಗಸರು ನಿನ್ನ ನೋಡೋಕ್ಕೋಸ್ಕರ ಬಂದು ಕಾಯ್ತಾ ಕೂತ್ಕೊಂಡು ಬಹಳ ಹೊತ್ತಾಯ್ತು. ಸರಿ ಪ್ರೀತಿ, ನನಗೆ ಏನ್ ಡ್ರೆಸ್ ಹಾಕೊಳ್ಳಿ ಅಂತ ಸ್ವಲ್ಪ ಸಜೆಸ್ಟ್ ಮಾಡೆ. ಲೇ, ಯಾವ್ದೋ ಒಂದು ಸೀರೆ ಸುತ್ಕೊಂಡು ಬಾರೆ, ಅಲ್ಲಿ ಕಾಯ್ತಾ ಕೂತಿದ್ದಾರೆ ಅಂತ ಬಡ್ಕೋತಾ ಇದೀನಿ. ಇವಳು ನೀನು ಸಜೆಷನ್ ಕೇಳ್ಕೊತಾ ನಿಂತಿದ್ದಾಳೆ. ಸರಿ ಆಯ್ತತ್ತೆ, ಬಂದೆ, ನಡೀರಿ. ಪ್ರೀತಿ, ನೀನ್ ಇಲ್ಲೇ ಇರು, ನಾನು ಹೋಗಿ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಬಂದು ಅಲ್ಲಿ ಏನೇನಾಯ್ತು ಅಂತ ನಿನಗೆ ಹೇಳ್ತೀನಿ. ರಮ್ಯಾ ರೆಡಿಯಾಗಿ ಬಂದು ಮನೆಗೆ ಬಂದಿರೋ ಹೆಂಗಸರನ್ನೆಲ್ಲ ಮಾತಾಡಿಸಿ ಶಾಂತಿ ಮಾಡ್ತಾಳೆ. ಸ್ವಲ್ಪ ಹೊತ್ತು ಅವ್ರನ್ನ ಮಾತಾಡಿಸ್ತವಳೆ. ತಕ್ಷಣ ಪ್ರೀತಿ ಜೊತೆ ಹರಟೆ ಹೊಡೆಯಕ್ಕೆ ಅಂತ ಬಾಲ್ಕನಿಗೆ ಓಡಿ ಹೋಗ್ಬಿಡ್ತಾಳೆ. ಸವಿತಾ, ನಿನ್ ಚಿಕ್ಕ ಸೊಸೆನ ಮಾತಾಡ್ಸಿದಂತೂ ಆಯ್ತು, ಆದ್ರೂ ಯಾಕೋ ನಮಗೆ ಸಮಾಧಾನನೇ ಆಗ್ತಾ ಇಲ್ಲ. ಹೊಸ ಸೊಸೆ ಕೈ ರುಚಿನೂ ನೋಡ್ಕೊಂಡೇ ಹೋಗೋಣ ಅಂತ ಅನಿಸ್ತಾ ಇದೆ. ಅಯ್ಯೋ, ಅದಕ್ಕೇನಂತೆ, ನಾನು ಇವತ್ತು ಅವಳ ಕೈಲೇ ಅಡುಗೆ ಮಾಡಿಸೋಳಿದ್ದೆ. ಅವಳ ಕೈ ಅಡುಗೆ ರುಚಿ ನೋಡ್ಕೊಂಡೇ ಹೋಗಂತ್ರಿ. ನೀವಿಬ್ರು ಮಾತಾಡ್ತಾ ಕೂತೀರಿ, ನಾನು ಹೋಗಿ ರಮ್ಯಾ ಏನ್ ಮಾಡ್ತಿದ್ದಾಳೆ ನೋಡ್ತೀನಿ. ಸವಿತಾ ಮತ್ತೆ ಸುಧಾ ಇಬ್ರು ರಮ್ಯನ ಕರೆದ್ರೆ ಅವಳು ಎಲ್ಲೂ ಪತ್ತೆನೇ ಇರಲ್ಲ. ಅತ್ತೆ, ಈ ರಮ್ಯನ ಕಾಲಲ್ಲಿ ಚಕ್ರ ಏನಾದ್ರೂ ಇದೆಯಾ ನೋಡಿ? ಆಗ್ಲೇ ಮಂಗಮಯ ಆಗೋಗಿದ್ದಾಳೆ, ಎಲ್ಲೂ ಕಾಣ್ತಾನೆ ಇಲ್ಲ. ಇನ್ನೆಲ್ಲಿ ಹೋಗಿರ್ತಾಳೆ ನನಗೆ ಗೊತ್ತು. ಅಲ್ಲೇ ಬಾಲ್ಕನಿಲೇ ಇರ್ತಾಳೆ. ಇರು, ನಾನು ಹೋಗೋಳನ್ನ ಕರ್ಕೊಂಡು ಬರ್ತೀನಿ. ಸವಿತಾ ಸೀದಾ ಬಾಲ್ಕನಿಗೆ ಬರ್ತಾಳೆ. ಅವಳು ಹೇಳ್ದ ಹಾಗೆ ರಮ್ಯಾ ಅಲ್ಲೇ ಇರ್ತಾಳೆ. ಮುಗಿತಾ ನಿನ್ ಹರಟೆ ಎಲ್ಲ ಮುಗಿತಾ?
ಏನೇ ನೀನು, ನಿನಗೆ ಸ್ವಲ್ಪನೂ ಸಮಾಧಾನನೇ ಇಲ್ವೇನೆ? ಒಂದು ಸ್ವಲ್ಪ ಟೈಮ್ ಸಿಕ್ಕರೆ ಸಾಕು ಹಂಗೆ ಪುಸುಕ್ಕಂತ ಬಾಲ್ಕನಿಗೆ ಓಡ್ ಬರ್ತೀಯಲ್ಲ. ಅತ್ತೆ, ಅಲ್ಲಿ ಬಂದಿರೋರ್ನೆಲ್ಲ ಮಾತಾಡ್ಸ್ಕೊಂಡು ಬಂದಲ್ಲ, ಮತ್ತಿನ್ನೇನು ನಿಮ್ಮ ಪ್ರಾಬ್ಲಮ್ಮು? ನಿನಗೇನು ಅರ್ಥನೇ ಆಗಲ್ಲೇನೆ? ಮನೆ ಅಂದಮೇಲೆ ಬೇರೆ ಏನೂ ಮಾಡಕ್ ಕೆಲಸನೇ ಇರಲ್ವಾ? ಅಲ್ಲಿ ಬಂದಿರೋ ಹೆಂಗಸರು ನಿನ್ನ ಕೈ ರುಚಿನೂ ನೋಡ್ಕೊಂಡೇ ಹೋಗ್ತಾರಂತೆ. ಬಾ, ಅದೇನು ಅಡುಗೆ ಮಾಡ್ತೀಯೋ ಮಾಡ್ಬಾ. ಏನು ಒಂದು ಸ್ವಲ್ಪ ಆರಾಮಾಗಿ ಮಾತಾಡೋಕ್ಕೂ ಬಿಡಲ್ಲಪ್ಪ. ಅಲ್ಲಿ ಹೆಂಗಸರು ಏನೇನು ಮಾತಾಡಿದ್ರು ಅಂತ ಮುಕ್ಕಾಲು ಭಾಗ ಹೇಳಿದ್ದೆ, ಇನ್ನೊಂದು ಕಾಲು ಭಾಗ ಬಾಕಿ ಇತ್ತು. ಅಷ್ಟರಲ್ಲಿ ಅತ್ತೆ ಬಂದ್ಬಿಟ್ರು. ರಮ್ಯಾ ಅಡುಗೆ ಮನೆಗೆ ಬಂದು ಚಪಾತಿ ಪಲ್ಯ ರೆಡಿ ಮಾಡ್ತಾಳೆ. ಚಪಾತಿ ಆಗ್ತಿದ್ದ ಹಾಗೆ ಅದನ್ನ ಪ್ಲೇಟಲ್ಲಿ ಹಾಕೊಂಡು ಹಾಲಲ್ಲಿ ಕೂತಿರೋ ಎಲ್ಲರಿಗೂ ಕಾಣೋ ಹಾಗೆ ಅದನ್ನ ತಗೊಂಡು ಸೀದಾ ರೂಮಿಗೆ ಹೋಗ್ತಾಳೆ. ಪ್ರೀತಿ, ಪ್ರೀತಿ, ಬೇಗ ಹೊರಗಡೆ ಬಂದು ಇಲ್ಲಿ ಸ್ವಲ್ಪ ನೋಡೆ. ಎಷ್ಟೊತ್ತು ಮಾಡ್ತಾಳೆ ಇವಳು ಹೊರಗಡೆ ಬರಕ್ಕೆ? ಹಾ, ಬಂದ್ಲು. ಪ್ರೀತಿ, ಇಲ್ಲಿ ನೋಡೆ, ಇಲ್ಲಿ ಇವತ್ತು ನಾನು ಚಪಾತಿ ಮಾಡಿದ್ದೆ. ನೋಡಿದ್ಯಾ ನಾನು ಮಾಡಿರೋ ಚಪಾತಿ ಎಷ್ಟು ರೌಂಡಾಗಿ ಬಂದಿದೆ ಅಂತ? ರಮ್ಯಾ, ನೀನು ಅದೆಷ್ಟು ದಡ್ಡಿ, ನಿನಗೇನು ಗೊತ್ತೇ ಆಗಲ್ಲ. ಈ ಥರ ರೌಂಡ್ ಆಗಿ ಚಂದ ಮಾಡಿ ಚಪಾತಿ ಎಲ್ಲ ಮಾಡಬಾರ್ದು. ಚಪಾತಿ ಅಷ್ಟೇ ಅಲ್ಲ, ಅತ್ತೆ ಮನೇಲಿ ಯಾವ ಅಡಿಗೆ ಯಾವ ಕೆಲಸನೂ ಸರಿಯಾಗಿ ಮಾಡಬಾರ್ದು. ನೀನೇನಾದರೂ ಈ ಥರ ರೌಂಡಾಗಿ ಚಪಾತಿ ಬೇರೆ ಕೆಲಸ ಎಲ್ಲ ಚೆನ್ನಾಗಿ ಮಾಡಕ್ಕೆ ಬರತ್ತೆ ಅಂತ ತೋರಿಸ್ಕೊಂಡೆ ಅನ್ಕೋ, ಆಮೇಲೆ ಎಲ್ಲರೂ ನಿನ್ನ ತಲೆ ಮೇಲೆ ಕೂತ್ಕೋತಾರೆ, ನಿನ್ನ ಹತ್ರನೇ ಎಲ್ಲ ಕೆಲಸನೂ ಮಾಡಿಸ್ತಾರೆ, ಗೊತ್ತಾ? ಅದಕ್ಕೆ ನಿನ್ನ ಅತ್ತೆ ಮನೆಯವ್ರ ಎದುರಿಗೆ ನಿನಗೆ ಯಾವ ಕೆಲಸನೂ ನೆಟ್ಟಗೆ ಮಾಡೋಕ್ಕೆ ಬರಲ್ಲ ಅನ್ನೋ ಥರ ತೋರಿಸ್ಕೊ, ಅರ್ಥ ಆಯ್ತಾ? ಅಯ್ಯೋ ಹೌದಲ್ವಾ, ನಾನು ಈ ಥರ ಯೋಚನೆ ಮಾಡಿರಲಿಲ್ಲ ನೋಡು. ಸರಿ ಸರಿ, ಇನ್ಮೇಲೆ ನೀನು ಹೇಳ್ದ ಹಾಗೆ ಮಾಡ್ತೀನಿ. ಇದೇನಿದು, ಈ ರಮ್ಯಾ ಚಪಾತಿ ಪಲ್ಯ ಮಾಡಿ ತಕ್ಷಣನೇ ಅದನ್ನ ಪ್ಲೇಟಲ್ಲಿ ಹಾಕೊಂಡು ಸೀದಾ ರೂಮಿಗೆ ತಗೊಂಡು ಹೋದ್ಲಲ್ಲ, ವಿಚಿತ್ರವಾಗಿದೆಯಪ್ಪ. ರಮ್ಯಾ ಸೀದಾ ಎಲ್ಲರೂ ಕೂತಿರೋ ಜಾಗಕ್ಕೆ ಬಂದು ಹೇಳ್ತಾಳೆ, ಅದು ನಾನು ನಿಮ್ಗಳ ಹತ್ರ ಹೇಳಕ್ಕೆ ಮರ್ತ್ಬಿಟ್ಟೆ. ಪಾಪ ನೀವು ನನ್ನ ಕೈ ರುಚಿ ನೋಡ್ಬೇಕು ಅಂತ ಕಾಯ್ತಾ ಕೂತಿದ್ರಿ. ಆದ್ರೆ ಏನ್ ಮಾಡೋದು, ನನಗೆ ಅಡುಗೆ ಮಾಡಕ್ಕೆ ಬರಲ್ಲ, ಗೊತ್ತಾ? ಇದೇನ್ ವಿಚಿತ್ರನೇ ಸವಿತಾ, ಇಷ್ಟೊತ್ತು ಬಿಟ್ಟು ಈಗ ಬಂದು ನಿಂತ ಸೊಸೆ ಈ ತರ ಹೇಳ್ತಿದ್ದಾಳೆ. ನಡಿಯ ಶಾರದಾ, ಹೋಗೋಣ, ಇಲ್ಲಿ ಏನೋ ಬೇರೆನೇ ಡ್ರಾಮಾ ನಡೀತಾ ಇದೆ ಅನ್ಸುತ್ತೆ. ನಮ್ ಸವಿತಾ ಸರಿಯಾಗಿ ಸಿಕ್ಕಾಕೊಂಡಿದ್ದಾಳೆ ಬಿಡು. ಇದೆಲ್ಲ 1-2 ದಿನದಲ್ಲ, ದಿನ ಇದೇ ಕತೆ ಆಗ್ಬಿಟ್ಟಿರತ್ತೆ. ರಮ್ಯಾ ಯಾವುದೇ ಕೆಲಸ ಮಾಡೋಕ್ಕೂ ಮೊದಲೇ, ಕೆಲಸದ ಮಧ್ಯೆ, ಕೆಲಸ ಆದಮೇಲೆ, ಒಟ್ಟಲ್ಲಿ ಹೇಳಬೇಕೆಂದ್ರೆ 3 ಹೊತ್ತು ಬಾಲ್ಕನಿಯಲ್ಲಿ ನಿಂತ್ಕೊಂಡು ಪ್ರೀತಿ ಜೊತೆ ಹರಟೆ ಹೊಡೆಯೋದು, ಅವ್ರ ಬಗ್ಗೆ ಮಾತಾಡೋದೇ ಕೆಲಸ ಆಗ್ಬಿಟ್ಟಿರತ್ತೆ. ಅಮ್ಮ, ಎಷ್ಟೊತ್ತಿಗೆ ನಾನು ಮನೆಗೆ ಬಂದ್ರು ರಮ್ಯಾ ಮನೇಲಿ ಎಲ್ಲೂ ಕಾಣಿಸೋದೇ ಇಲ್ವಲ್ಲ, ಎಲ್ಲಿ ಹೋಗಿರ್ತಾಳ ಅವಳು? ಇನ್ನೆಲ್ಲಿರ್ತಾಳೋ, ನಿಮ್ಮ ರೂಮಿನ ಹೊರಗಡೆ ಬಾಲ್ಕನಿ ಇದೆಯಲ್ಲ, ಅಲ್ಲಿರ್ತಾಳೆ. ಅಲ್ಲಿ ನಿಂತ್ಕೊಂಡು 3 ಹೊತ್ತು ಅಲ್ಲಿ ಹಿಂದ್ಗಡೆ ಮನೆಯಲ್ಲಿ ಅವಳ ಫ್ರೆಂಡ್ ಪ್ರೀತಿ ಅಂತಿದ್ದಾಳಲ್ಲ, ಅವಳ ಜೊತೆ ಹರಟೆ ಹೊಡೆಯೋದೇ ಕೆಲಸ. ಅವಳ ಜೊತೆ ಮಾತಾಡೋದ್ರಲ್ಲೇ ಯಾವಾಗಲೂ ಬ್ಯುಸಿಯಾಗಿರ್ತಾಳಪ್ಪ ನಿನ್ನ ಹೆಂಡತಿ. ಹಾಗಿರೋ ಅವಳಿಗೆ ಗಂಡನ ಬಗ್ಗೆ ವಿಚಾರಿಸ್ಕೊಳ್ಳೋಕ್ಕೆ ಸಮಯ ಎಲ್ಲಿ ಸಿಗ್ಬೇಕು ಹೇಳು? ಹೀಗೆ ಆದರೆ ಹೇಗತ್ತೆ? ಎಲ್ಲಿವರೆಗೂ ಇದೇ ಥರ ನಡೆಯುತ್ತೆ ಹೇಳಿ? ಮನೆಗೆ ಇನ್ನೊಬ್ಳು ಸೊಸೆ ಬಂದಿದ್ರು ಮನೆ ಎಲ್ಲ ಕೆಲಸನೂ ನಾನೊಬ್ಬಳೇ ಮಾಡಬೇಕಾಗಿದೆ. ನೀವೇ ಇದಕ್ಕೆ ಏನಾದರೂ ಮಾಡಬೇಕತ್ತೆ. ಸವಿತಾ ತುಂಬ ಯೋಚನೆ ಮಾಡಿ ಆ ಬಾಲ್ಕನಿ ಇದ್ರೆ ತಾನೇ ಇಷ್ಟೆಲ್ಲ ಅಂತ ಹೇಳಿ ಬಾಲ್ಕನಿನ ಒಡೆಸಿ ಹಾಕ್ಬಿಡ್ತಾಳೆ. ಮಾರನೇ ದಿನ ಬೆಳಿಗ್ಗೆ ಎಲ್ಲರೂ ರಮ್ಯಾ ಅವತ್ತಿಂದನಾದರೂ ಎಲ್ಲ ಮನೆ ಸೊಸೆ ಇರ್ತಾರ, ಮನೆ ತುಂಬ ಓಡಾಡ್ಕೊಂಡು ಎಲ್ಲರ ಜೊತೆ ಮಾತಾಡ್ಕೊಂಡು ಇರ್ತಾಳೆ ಅಂತ ಅಂದ್ಕೊಂಡು ಖುಷಿಯಾಗಿರ್ತಾರೆ. ಆದರೆ ಅವತ್ತಿನ ದಿನನೂ ರಮ್ಯಾ ಮನೆಯಲ್ಲಿ ಕಾಣಿಸ್ತಾನೇ ಇರಲ್ಲ. ಇದೇನತ್ತೆ ಇದು, ನೀವು ಬಾಲ್ಕನಿ ಇದ್ರೆ ತಾನೇ ಇಷ್ಟೆಲ್ಲ ಸಮಸ್ಯೆ ಅಂತ ಬಾಲ್ಕನಿನೇ ಒಡೆಸಿ ಹಾಕಿದ್ರಿ, ಆದರೆ ಇವತ್ತು ಅವಳು ಕಾಣಿಸ್ತಾನೆ ಇಲ್ವಲ್ಲ ಅತ್ತೆ? ಹೌದೇ, ನನಗೂ ಒಂದು ಅರ್ಥ ಆಗ್ತಿಲ್ಲ. ನಡೀರಿ, ಎಲ್ಲಿದ್ದಾಳೋ ಹುಡ್ಕೋಣ. ಎಲ್ಲರೂ ಅವಳನ್ನ ಹುಡ್ಕೋಕ್ ಶುರು ಮಾಡ್ತಾರೆ. ಅಮ್ಮ, ಎಲ್ಲಿ ಹೋದ್ಲಮ್ಮ ಈ ರಮ್ಯಾ? ಎಲ್ಲೂ ಕಾಣಿಸ್ತಾನೆ ಇಲ್ಲ. ಮನೆ ಬಿಟ್ಟೇನಾದ್ರೂ ಹೋಗ್ಬಿಟ್ಲೇನಮ್ಮ? ಏನ್ ಮಾಡೋದಮ್ಮ ಈಗ? ನೀನ್ ಸುಮ್ಮನೆ ಬಾಲ್ಕನಿ ಬೇರೆ ಒಡೆಸಾಕ್ಬಿಟ್ಟೆ. ಅತ್ತೆ 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 ಅತ್ತೆ, ನೀವು ಸುಮ್ಮನೆ ಬಾಲ್ಕನಿ ಒಡೆಸ್ಬಿಟ್ರಿ, ಅದರಿಂದ ಯಾವ ಪ್ರಯೋಜನನೂ ಆಗಲಿಲ್ಲ. ರವಿ, ನಿಮ್ಮ ಹೆಂಡತಿ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾಳೆ. ಹೌದಾ, ಎಲ್ಲಿದ್ದಾಳೆ ಅವಳು? ಸುಧಾ, ಸರಿಯಾಗಿ ಹೇಳೆ. ಅತ್ತೆ, ನೀವೇನೋ ಬಾಲ್ಕನಿ ಒಡೆಸ್ಬಿಟ್ರಿ, ಆದ್ರೆ ನಿಮ್ ಸೊಸೆ ಇದ್ದಾಳಲ್ಲ, ಸಾಮಾನ್ಯ ಇಲ್ಲ ಅವಳು. ಅವಳು ಮನೆ ಮೇಲೆ ಹತ್ತು ನಿಂತ್ಕೊಂಡು ಆ ಪ್ರೀತಿ ಜೊತೆ ಮಾತಾಡ್ತಿದ್ದಾಳೆ. ಅಯ್ಯೋ ದೇವ್ರೆ, ಎಷ್ಟೆಲ್ಲ ಬುದ್ಧಿ ಖರ್ಚು ಮಾಡಿ ಬಾಲ್ಕನಿ ಓಡಿಸ್ತೆ, ಎಲ್ಲ ವೇಸ್ಟ್ ಆಗೋಯ್ತು. ಅಮ್ಮ, ಇದೇನಮ್ಮ ಇದು? ಬಾಲ್ಕನಿ ಓಡಿಸೋದ್ರಿಂದ ಏನ್ ಪ್ರಯೋಜನ ಆಯ್ತತ್ತೆ? ಏನೂ ಇಲ್ಲ, ನಮ್ಮ ಮನೆ ಡಿಸೈನ್ ಹಾಳಾಯ್ತು ಅಷ್ಟೇ. ನನ್ಗೆ ಈ ರಮ್ಯನ್ ಮದ್ವೆ ನನ್ನ ಜೊತೆ ಆಗಿದ್ಯೋ ಆ ಪ್ರೀತಿ ಜೊತೆ ಆಗಿದ್ಯೋ ಅಂತ ಡೌಟ್ ಶುರುವಾಗಿದೆ. ಅಷ್ಟೊತ್ತಿಗಲ್ಲಿಗೆ ರಮ್ಯಾ ಬರ್ತಾಳೆ. ಯಾರು ಎಷ್ಟೇ ಪ್ರಯತ್ನ ಮಾಡಿದ್ರು, ತಿಪ್ಪುರ್ಲಾಗ ಹಾಕಿದ್ರು ಈ ರಮ್ಯಾ ಚಾಡಿ ಮಾತಾಡೋದನ್ನ ತಡಿಯಕ್ ಸಾಧ್ಯನೇ ಇಲ್ಲ ಅತ್ತೆ.
ರಮ್ಯಾ ಮಾತು ಕೇಳಿ ಮೂರು ಜನನು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೋತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.